ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಧ್ಯಾಯದ 58ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಫುಟ್ಬಾಲ್ ನ ಮೇಲ್ಮೈ ವಿಸ್ತೀರ್ಣ 100 ಪೈ ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಅದರಲ್ಲಿರುವ ಗಾಳಿಯ ಘನಫಲವನ್ನ ಕಂಡುಹಿಡಿಯಿರಿ. ಅಂದ್ರೆ ವಾಲ್ಯೂಮ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಿಲ್ಲಿ. ಸೊ ಇಲ್ಲಿ ಗೋಳದ ಮೇಲ್ಮೈ ವಿಸ್ತೀರ್ಣದ ಸೂತ್ರ. ಓಕೆ, ಸೊ ಗೋಳದ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನಾಗುತ್ತೆ? ಫುಟ್ಬಾಲ್ ನ ಮೇಲ್ಮೈ ವಿಸ್ತೀರ್ಣ ಅಲ್ವಾ? ಸೊ ಗೋಳದ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಫುಟ್ಬಾಲ್ ನ ವಿಸ್ತೀರ್ಣ. ಓಕೆ, ಸೊ ಏನ್ ಹೇಳಿ, ಗೋಳದ ಮೇಲ್ಮೈ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ ಅವರು? 100 ಪೈ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಗೋಳದ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನ್ ಹೇಳಿ? 4πr² ಈಸ್ ಈಕ್ವಲ್ ಟು 100 ಪೈ. ಪೈ ಕ್ಯಾನ್ಸಲ್ ಆಗುತ್ತೆ. r² ಈಸ್ ಈಕ್ವಲ್ ಟು 100 ಡಿವೈಡೆಡ್ ಬೈ 4. ಸೊ 4 1 4, 4 2 8, 4 5 20. ಸೊ r² ಈಸ್ ಈಕ್ವಲ್ ಟು 25 ಆಗುತ್ತೆ. r ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 25. ಸೊ ಈಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಬರುತ್ತೆ. ಓಕೆ, ಸೊ ಈಗ ನಮಗೆ r ಸಿಕ್ಕಿದೆ. ಸೊ ಈಗ ನಾವು ಗಾಳಿಯ ಘನಫಲವನ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಗಾಳಿಯ ಘನಫಲ ಅಂದ್ರೆ ಗೋಳದ ಘನಫಲಕ್ಕೆ ಸಮ. ಸೊ ಗಾಳಿಯ ಘನಫಲ v ಈಸ್ ಈಕ್ವಲ್ ಟು ಏನಾಗುತ್ತೆ? ಗೋಳದ ಘನಫಲದ ಸೂತ್ರ ಏನ್ ಹೇಳಿ? 4/3 πr³ ಓಕೆ, ಸೊ 4/3 ಇಂಟು ಪೈ ಇಂಟು r³ ಅಂದ್ರೆ 5 ಕ್ಯೂಬ್ ಆಗುತ್ತೆ. ಸೊ 4/3 ಇಂಟು ಪೈ ಇಂಟು 5 ಗುಣಿಸು 5 ಗುಣಿಸು 5 125 ಆಗುತ್ತೆ. ಸೊ 125 4 500/3 ಇಂಟು ಪೈ ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಸೊ ಇದೇನು ಹೇಳಿ? ಗಾಳಿಯ ಘನಫಲ. ಓಕೆ, ಹಾಗಾದ್ರೆ ಇಲ್ಲಿ ನೀವು ಹೀಗೆ ಇಡ್ಬೋದು, ಇಲ್ಲ ಪೈ ಅನ್ನ ವ್ಯಾಲ್ಯೂ ಅನ್ನ ಹಾಕಿ ಕೂಡ ಸಿಂಪ್ಲಿಫೈ ಮಾಡಿ ಕೂಡ ಇಡ್ಬೋದು. ಓಕೆ, ಥ್ಯಾಂಕ್ ಯು.